as far as the north-south divide is concerned, we're already getting pictures of how the Karnataka leaders are now reaching national capital. Jantar Mantar is the place in the heart of the national capital where these protests are expected to happen. But even when it comes to those pictures on your screens clearly suggest that there is some sort of a protest that is taking place outside the Gandhi statue in the Parliament complex. It is believed that this is the leaders also coming in from the BJP side who could be holding the protest against what is being deemed by Karnataka Sarkar that there have been unfair. The centre has been unfair to them when it comes to allocation of funds. Please underline. ಯಾಕೆಂತಂದ್ರೆ ಈ ಬಜೆಟ್ ಗಾತ್ರ ಹೇಳೋದೇ ಇಲ್ಲ ಬಿಜೆಪಿಯವರು. ತೆರಿಗೆ ಹೆಚ್ಚಾಯ್ತು ಅಂತ ಹೇಳ್ತಾರೆ. ಅಲ್ಲ, ಬಜೆಟ್ ಗಾತ್ರ ಹೆಚ್ಚಾಗಿದ್ಮೇಲೆ ಅಂದ್ಮೇಲೆ ಆಲ್ಮೋಸ್ಟ್ ಡಬಲ್ ಆಯ್ತಲ್ಲ ಬಜೆಟ್ ಗಾತ್ರ. ನಮಗೆ ತೆರಿಗೆನೂ ಕೂಡ ಕರ್ನಾಟಕಕ್ಕೆ ಬರ್ತಕ್ಕಂಥದ್ದು 1 ಲಕ್ಷ ಕೋಟಿ ಬರಬೇಕಲ್ಲ. ಆಲ್ಮೋಸ್ಟ್ 1 ಲಕ್ಷ ಕೋಟಿ ಬರಬೇಕಲ್ಲ. It is not so. That is why it is an injustice to Karnataka. I hope that you have followed me. ಆಮೇಲೆ ಏನೋ ತಪ್ಪೆಲ್ಲ ಬರೆಯಕ್ಕೆ ಹೋಗ್ಬಿಡಿ, ಏನು ತೋರ್ಸಕ್ಕೆ ತಾಳಪ್ಪ. 1 ಸೆಕೆಂಡು ಇಲ್ಲ, 2 ಸೆಕೆಂಡು ಇಲ್ಲ. ಏನು ಆಮೇಲೆ ಪ್ರಶ್ನೆ ಇಲ್ಲ ಕೇಳೋದು. ಬರ್ಕೋ ನೀನು, ಆಮೇಲೆ ಪ್ರಶ್ನೆ ಕೇಳಬೇಕಾಗಿರೋದು. ನಮಗೆ 1 ಲಕ್ಷ ರೂಪಾಯಿ ಆಯಿತು. ಆಮೇಲೆ ಈ ಸೆಸ್ಸು ಮತ್ತು ಸರ್ಚಾರ್ಜ್ 2014-15ರಲ್ಲಿ ಸೆಸ್ ಎಷ್ಟಿತ್ತಪ್ಪ ಅಂತಂದ್ರೆ, ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಸೆಸ್ಸು ಅಡಿಷನಲ್ ಸೆಸ್ಸು ಮತ್ತು ಸರ್ಚಾರ್ಜು 1,40,000 ಕೋಟಿ ಇತ್ತು. 1,42,000. ಈ ವರ್ಷ 23-24ರಲ್ಲಿ ಒಂದೇ ವರ್ಷದಲ್ಲಿ ಕೇಂದ್ರ ಸರ್ಕಾರ ಅದರಲ್ಲಿ ಪಾಲಿಲ್ಲ. ಇಟ್ ಇಸ್ ನಾಟ್ ಎ ಡಿವಿಸಿಬಲ್ ಪೂಲ್ನಲ್ಲಿ ಬರಲ್ಲ ಅದು. ಸೆಸ್ಸು ಮತ್ತು ಸೇಲ್ ಟ್ಯಾಕ್ಸ್ ಸರ್ಚಾರ್ಜು ಅದು ಡಿವಿಸಿಬಲ್ ಪೂಲ್ನಲ್ಲಿ ಬರಲ್ಲ. ಅದರಲ್ಲಿ ನಮಗೆ ಸ್ಟೇಟ್ಗಳಿಗೆ ಸೇರಿಲ್ಲ. ಅದಷ್ಟು ದುಡ್ಡು ಕೇಂದ್ರ ಸರ್ಕಾರಕ್ಕೆ ಉಳ್ಕುತ್ತದೆ. 5,52,000 ಕೋಟಿ ಕೇಂದ್ರ ಸರ್ಕಾರಕ್ಕೆ ಉಳ್ಕುತ್ತದೆ. They're talking about the cess and surcharge that doesn't come to the state government but in fact goes to the centre. 55,000 ಕೋಟಿ ರೂಪಾಯಿ ಬರ್ತಾರೆ. Is it not an injustice? ಹೇಳಿ ನೋಡೋಣ. Questioning about 55,000 crores, they're asking if this is not injustice that's been done to the state of Karnataka. ನಾವು ಬರಗಾಲ ಇದೆ ಕರ್ನಾಟಕದಲ್ಲಿ ಬರಗಾಲ ಇದ್ದಾಗ ನಾವು ಯಾವಾಗ ಸೆಪ್ಟೆಂಬರ್ ತಿಂಗಳಲ್ಲಿ ಮೆಮೊರಾಂಡಮ್ ಕೊಟ್ಟವು. 2023 ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡಿಕೊಟ್ಟು, ಈಗ ಫೆಬ್ರವರಿ 2024. The Chief Minister, they're talking about the drought situation in the state of Karnataka, saying that a memorandum was in fact submitted in the month of September 2023 itself, but so far there hasn't been any relief that's been provided by the centre to the state. ಇನ್ಸ್ಪೆಕ್ಟ್ ಮಾಡಿ ವರದಿ ಕೊಟ್ಟರು. ಇವತ್ತಿನವರೆಗೆ ಕೇಂದ್ರ ಸರ್ಕಾರದವರು ಒಂದು ಮೀಟಿಂಗು ಮಾಡಿಲ್ಲ, ನಮಗೆ ಪರಿಹಾರನೂ ಕೂಡ ಕೊಟ್ಟಿಲ್ಲ. ನಮ್ಮ ಮಿನಿಸ್ಟ್ರಿಗಳು ಹೋಗಿ ಭೇಟಿ ಮಾಡಿದ್ರು. The Chief Minister, they're saying that a team of officers from the central government in fact visited the state, carried out a thorough survey of the state and submitted a report, but there's not been any relief that's been released to the state from the centre. ಡಿಸೆಂಬರ್ ತಿಂಗಳಲ್ಲಿ ಆಮೇಲೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದೆ. 20ನೇ ತಾರೀಕು ಡಿಸೆಂಬರ್ 20ನೇ ತಾರೀಕು ನಾನು ಭೇಟಿ ಮಾಡಿದೆ. ಅಮಿತ್ ಶಾ ಅವರು ಹೇಳಿದ್ರು 20ನೇ ತಾರೀಕು ನಾನು ಭೇಟಿ ಮಾಡಿದಾಗ 23ಕ್ಕೆ ಮೀಟಿಂಗ್ ಕರೆದಿದ್ದೀನಿ, ನಾವು ವಿಲ್ ಟೇಕ್ ಎ ಡಿಸಿಷನ್ ಅಂತ ಹೇಳಿದ್ರು. ಒಂದ್ಸಾರಿ ಡೇಟು ಕರೆದರು. ಡೇಟು ಬದಲಾಯಿಸಿದ್ರು. time in Delhi on December 20th when he met with the Union Home Minister Amit Shah, and the Home Minister in fact promised to call a meeting on December 23rd, but however that was not done. 123 ತಾಲೂಕುಗಳನ್ನು ಬರಗಾಲ ಅಂತ ಘೋಷಣೆ ಮಾಡಿದ್ರು.
ಇಷ್ಟು ದೊಡ್ಡ ಭೀಕರವಾದಂಥ ಬರಗಾಲ ಯಾವ ಕಾಲದಲ್ಲೂ ಕೂಡ ಬಂದಿರಲಿಲ್ಲ. ಸೊ ನಾವು ಸುಮಾರು 33 drought that the state of Karnataka has faced since its inception, saying that almost at least about 120 odd districts, in fact taluks, I beg your pardon, are facing a drought situation. 17,901 ಕೋಟಿ ಕೇಳಿದ್ವಿ. ಇವತ್ತಿನವರೆಗೆ ಒಂದು ಬಿರುಗಾಸು ಕೂಡ ಬಂದಿಲ್ಲ. ಈ ಸಿತ್ನಾಡಿ ನಿಂತು ಎಷ್ಟಿದೆ ಕರ್ನಾಟಕ ಮನ್ರೇಗಾ. ಆಮೇಲೆ ಮನ್ರೇಗಾದಲ್ಲಿ ನಾವು ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ಮೇಲೆ ಇಟ್ಸ್ ಎ ಮ್ಯಾಂಡೇಟ್ರಿ ಆನ್ ದಿ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಮನ್ರೇಗಾದಲ್ಲಿ 100 ದಿನ ಕೊಡ್ತೀವಿ ನಾವು ಕೆಲಸ, ಅದು 150 ದಿನ ಕೊಡಬೇಕು. ಇವತ್ತಿನವರಿಗೆ ಅದು ಅನೇಕ ಸಾರಿ ಮನವಿ ಮಾಡಿದ್ರು ಕೂಡ, ಪತ್ರ ಬರೆದ್ರು ಕೂಡ ಇವತ್ತಿನವರಿಗೆ ಅದನ್ನು 150 ದಿನ ಮಾಡಿಲ್ಲ. ಕೇಂದ್ರ ಸರ್ಕಾರನೇ ಮಾಡಬೇಕು. Because Manrega is a program. They're saying that employment under Manrega should be provided for 150 days. However, despite multiple efforts and multiple letters that have been written, the employment rate in fact still stands at 100 days that's being provided as opposed to 150 that should be provided. ಇರಿಗೇಷನ್ ಪ್ರಾಜೆಕ್ಟ್ಸ್ಗಳು ಅಪ್ಪರ್ ಭದ್ರಾಕ್ಕೆ ಮಂತ್ರಿ ಅಂತೇಳಿ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಅವ್ರ ಬಜೆಟ್ನಲ್ಲಿ 23-24ನೇ ವರ್ಷದ ಬಜೆಟ್ನಲ್ಲಿ ಹೇಳಿದ್ದಾರೆ, ಕರ್ನಾಟಕಕ್ಕೆ 5,300 ಕೋಟಿ ರೂಪಾಯಿ ಕೊಡ್ತೀವಿ ಅಪ್ಪರ್ ಕೃಷ್ಣಕ್ಕೆ. ಅದಾದಮೇಲೆ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ They're talking about the Upper Bhadra project, saying that the finance minister, in fact, of course, should have gone forward and announced something for the Upper Bhadra in the budget. However, that was not done. ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾರು ಹೇಳಿರೋದು? ಮಿಸ್ಟರ್ ಬಸವರಾಜ ಬೊಮ್ಮಾಯಿ. ಏನಾಗಿದ್ರು ಅವರು? ಚೀಫ್ ಮಿನಿಸ್ಟರ್ ಆಗಿದ್ರು. Finance Minister Nirmala Sitharaman have been protesting against Siddaramaiah and the Congress, and this protests that have been taking place outside the Gandhi statue in the Parliament complex. We head into a short break right now. Back with more updates. Mantar against the bipartisan of the budget that has been allotted to them. On the other, in the national capital at the parliament would remains at the Gandhi statue. Several BJP MPs are protesting. आप लोग यहाँ पर प्रोटेस्ट कर रहे हैं, दूसरी तरफ जंतर मंतर पर तमाम कांग्रेस के नेता हैं वो आए हुए हैं, चीफ मिनिस्टर आए हुए हैं, वो प्रोटेस्ट कर रहे हैं. आप लोग क्या कहेंगे? हमारा कहना है कि वो अपनी जो उनकी जो गारंटी स्कीम फेल हो गई है और गारंटी के लिए अनावश्यक पैसा खर्च होने से विकास के लिए पैसा नहीं बचा है वहाँ पे. तो वहाँ पर जो असंतोष है उस असंतोष को छिपाने के लिए और कांग्रेस केंद्र को बदनाम करने के लिए वो यहाँ आए हुए हैं. उनका आपसी झगड़ा ज्यादा है. क्योंकि उनके एमएलए रिजाइन करना चाहते हैं, उनको डेवलपमेंट फंड नहीं मिल रहा है और उनका इकोनॉमिक एडवाइजर भी असंतुष्ट है कि ये फाइनेंस का मैनेजमेंट सही नहीं हो रहा है. ये गारंटी के लिए जो पैसा है वो न तो गारंटी पर बराबर खर्च हो रहा है और पूरा पैसा भ्रष्टाचार में जा रहा है. तो अपने भ्रष्टाचार को छुपाने के लिए लोग यहाँ आए हैं. कल कर्नाटका के मुख्यमंत्री सिद्धरामैया ने पत्र भी लिखा निर्मला सीतारमन को, राजीव चंद्रशेखर को, उनको भी बुलाया कि आप भी आइए और केंद्र सरकार के खिलाफ हमारे साथ मिलकर प्रोटेस्ट करिए. मैंने तो उनको ये कहा है, परसों मैंने प्रेस मीट में भी कहा था कि आप पहले अपना काम सुधार के आइए और अपने जो फंड की जो अव्यवस्था आपने कर रखी है, भ्रष्टाचार में जो उसको आप एड्रेस कीजिए और जो आपने ये माइनिंग का जो पैसा लुटा और जो एच के पार्टी कमेटी में उसका उल्लेख है वो पैसा वसूल कीजिए. उसके बाद में आप आइए तो हम भी आपके साथ देंगे. ये भ्रष्टाचार में हम साथ नहीं दे सकते. जो पैसा वो भ्रष्टाचार में लगा रहे हैं वो तो हम यहाँ के लिए वकालत नहीं कर सकते.